ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ. ಪ್ರಸ್ತಾವನೆಯ ವಿಚಾರವನ್ನ ರಾಜ್ಯ ಸರ್ಕಾರಕ್ಕೆ ನೀಡೋ ವಿಚಾರದ ಬಗ್ಗೆ ಅವರು ಮಾತನಾಡಿದ್ದಾರೆ. ಪ್ರಸ್ತಾವನೆ ಇದೆ, ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯಿಸಿದ್ದಾರೆ. ಮುಖ್ಯಮಂತ್ರಿಗೂ ಗಮನಕ್ಕೆ ತಂದಿದ್ದೀನಿ. 3 ವರ್ಷ ಹಿಂದೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದರು. ಈಗಲೂ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕಂತ ಚಿಂತನೆ ಇದೆ. ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಮಾನ್ಯ ಮುಖ್ಯಮಂತ್ರಿಗಳದು 17ನೇ ತಾರೀಕು ಒಂದು ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ನಾವು. ಅಂದ್ರೆ ಆಗ್ರಹ ಕೇಳಿ ಬರ್ತಾ ಇದೆ ಸರ್. ಇಲ್ಲ, ಡಿಮ್ಯಾಂಡ್ ಜಾಸ್ತಿ ಇದೆ. ಲಾಸ್ಟ್ ಟೈಮ್ 4 ವರ್ಷ ಹಿಂದೆ ಮಾಡಿದರು. ಒನ್ ಟೈಮ್ ಸೆಟಲ್ಮೆಂಟ್ ಅಂತ 4 ವರ್ಷ ಹಿಂದೆ ಮಾಡಿದರು. ಅದಾದಮೇಲೆ ಮಾಡಿಲ್ಲ. ಭಾಳಷ್ಟು ರಿಕವರಿ ಆಗಬೇಕಾಗಿದೆ. ಭಾಳ ಜನದ ಬೇಡಿಕೆ ಏನಂದರೆ ನಮ್ಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ನಾವು ಕಟ್ಬಿಡ್ತೀವಿ ದುಡ್ಡು ಅಂತವ್ರೆ. ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರಬೇಕು. ಮಾನ್ಯ ಮುಖ್ಯಮಂತ್ರಿ ಸೂಚನೆ ಹೆಂಗೆ ಕೊಡ್ತಾರೋ ಆದಮೇಲೆ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಇದು ಸರ್ಕಾರದ ಅಸಹಾಯಕತೆನಾ? ಕೊಟ್ಟಂತ ಸಾಲವನ್ನ ಮರುಪಾವತಿ ಮಾಡ್ತಾ ಇಲ್ಲ, ಅದಕ್ಕಾಗಿ ಬಡ್ಡಿ ವಿನಾಯಿತಿ ಕೊಟ್ಟಾದರೂ ರಿಕವರಿ ಮಾಡ್ಕೊಳ್ಳೋಣ ಅನ್ನುವಂಥ ಪ್ರಯತ್ನನಾ ಇದು? ರಕ್ಷಕ್, ಈಗ ಏನು ಸಾಲವನ್ನು ಪಡೆದುಕೊಂಡಿದ್ದಾರೆ ಆ ಜನರು ಕೂಡ ಸರಿಯಾದ ಸಮಯಕ್ಕೆ ಬಡ್ಡಿ ಮತ್ತು ಅಸಲನ್ನು ಕಟ್ಟುವಂತಹ ಜವಾಬ್ದಾರಿ ಆ ಒಂದು ಸಾಲ ಪಡೆದಂತಹ ಒಂದು ಜವಾಬ್ದಾರಿ. ಆದರೆ ಜನ ಈ ಯಾವುದೇ ರೀತಿಯಾದಂತಹ ಒಂದು ಬಡ್ಡಿಯನ್ನು ಕೂಡ ಕಟ್ತಾ ಇಲ್ಲ, ಅಸಲನ್ನು ಕೂಡ ಕಟ್ಟದೇ ಇರುವಂತಹ ಕಾರಣಕ್ಕಾಗಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. 2013ನೇ ಸಾಲಿನಲ್ಲಿ ಯಾವಾಗ ಸಿದ್ದರಾಮಯ್ಯವರು ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾಗ್ತಾರೆ, ಆಗ ಅಲ್ಪಸಂಖ್ಯಾತರಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ನೇರವಾದಂತಹ ಸಾಲವನ್ನು ಕೊಡುವಂತಹ ಯೋಜನೆಯನ್ನು ಚಾಲ್ತಿಯನ್ನು ಕೊಡ್ತಾರೆ. 2013ರಿಂದ 2018ವರೆಗೂ ಕೂಡ ಒಟ್ಟು 714 ಕೋಟಿ ರೂಪಾಯಿನ ವಿವಿಧ ಯೋಜನೆಗಳ ಅಡಿಯಲ್ಲಿ ಅಲ್ಪಸಂಖ್ಯಾತರಿಗೆ ಸಾಲ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ಸಾಲ ಪಡೆದಂಥವರು ಯಾವುದೇ ರೀತಿಯಾದಂತಹ ಒಂದು ಬಡ್ಡಿಯನ್ನು ಕಟ್ಟದೇ ಇರುವಂಥ ಕಾರಣಕ್ಕಾಗಿ ಸಾಲ ಮತ್ತು ಅಸಲು ಮತ್ತು ಬಡ್ಡಿ ಸೇರಿಸಿ ಸುಮಾರು 800 ಕೋಟಿ ರೂಪಾಯಿ ಇದೆ. ಹೀಗಾಗಿ ಈಗ ಒನ್ ಟೈಮ್ ಸೆಟಲ್ಮೆಂಟ್ ಮಾಡುವ ಮೂಲಕ ಎಲ್ಲ ಸಾಲವನ್ನು ವಸೂಲಿ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾರೆ. RV ದೇಶಪಾಂಡೆ ಅವರ ಅಧ್ಯಕ್ಷತೆ ಆಯೋಗ ಏನಿದೆ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿರೋದು ಕೂಡ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಈಗಾಗಲೇ ಸ್ವತಃ ಜಮೀರ್ ಅಹಮದ್ ಅವರು ಕೂಡ ತಮ್ಮ ಮಾತಲ್ಲಿ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಚರ್ಚೆಯನ್ನು ಮಾಡಿ ಅಂತಿಮವಾದಂಥ ನಿರ್ಧಾರವನ್ನು ಮಾಡ್ತೀವಿ ಅಂತೇಳಿ. ಒನ್ ಟೈಮ್ ಸೆಟಲ್ಮೆಂಟ್ ಯಾವ ರೀತಿ ಅಂತಂದರೆ ಯಾರು ಸಾಲವನ್ನು ಪಡೆದುಕೊಂಡರೆ ಅವರ ಬಡ್ಡಿ ಏನಿದೆ ಆ ಬಡ್ಡಿಯನ್ನು ಮನ್ನಾ ಮಾಡುವಂತಹ ಕೆಲಸ ಮಾಡ್ತಾರೆ, ಕೇವಲ ಅಸಲನ್ನು ಮಾತ್ರ ವಸೂಲಿ ಮಾಡುವಂತಹ ಕೆಲಸ ಮಾಡ್ತಾರೆ. ಆದರೆ ರಕ್ಷಕ್, ಇಲ್ಲಿ ಪ್ರಶ್ನೆ ಇರುವಂಥದ್ದು ಕೇವಲ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ಯಾಕೆ ಈ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಅನ್ವಯ ಆಗುತ್ತೆ? ಈ ಹಿಂದೆ 2024ರಲ್ಲಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅವರು ಕೂಡ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಕೊಡಿ ಅಂತ ಹೇಳಿದರೆ, ಆದರೆ ಇದುವರೆಗೂ ಕೂಡ ದೇವರಾಜು ಅರಸು ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಯಾವುದೇ ರೀತಿಯ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದಲೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಕೊಡಿ ಅಂತ ಹೇಳಿ 2024ರಲ್ಲೇ ಮನವಿ ಮಾಡುವಂತಹ ಕೆಲಸ ಅವರೇ, ಅಲ್ಲೂ ಕೂಡ ಅವರಿಗೆ ಸರಿಯಾದಂತಹ ಅವಕಾಶ ಸಿಕ್ಕಿಲ್ಲ. ಆದರೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಸಲ್ಲಿಸಿದಂತಹ ಒಂದು ಮನವಿಗೆ ಸರ್ಕಾರ ಸ್ಪಂದಿಸಿದ್ದು ಈ ಒಂದು ಬಡ್ಡಿಯನ್ನು ಮನ್ನಾ ಮಾಡುವಂತಹ ಯೋಜನೆಗೆ ಈಗಾಗಲೇ ಚಾಲನೆ ಕೊಟ್ಟಿರುವಂಥದ್ದು. ರಕ್ಷೆ, ಕೆಲವೊಂದು ಕಡೆ ಸರ್ಕಾರ ತಾರತಮ್ಯ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೊಟ್ಟಿರುವಂತಹ ಸಾಲವನ್ನು ವಸೂಲಿ ಮಾಡದೆ ಸರ್ಕಾರ ಈ ರೀತಿಯಾಗಿ ಬಡ್ಡಿ ಮನ್ನಾ ಮಾಡುವ ಮೂಲಕ ಒಂದು ಸಮುದಾಯವನ್ನು ಎಲ್ಲೋ ಒಂದು ಕಡೆ ಓಲೈಕೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ಈಗ ಕಾಡ್ತಿರುವಂತದ್ದು. ರಕ್ಷಕ್ ಮುತ್ತಪ್ಪ, ಈಗ ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಅವರು ಸಲ್ಲಿಸಿರುವಂತ ಅಥವಾ ಇಲಾಖೆ ಸಲ್ಲಿಸಿರುವಂತ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಒಪ್ಪಿದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲ್ಕತ್ತೆ ಅಂತ ಅನ್ಸುತ್ತೆ. ತಾವು ಈಗಾಗಲೇ ಹೇಳಿದ್ರಿ, ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ನಿಗಮಗಳು ಸಲ್ಲಿಸಿರುವಂತ ಪ್ರಸ್ತಾವನೆಯನ್ನು ಒಪ್ಪಿಲ್ಲ, ಹಿಂದುಳಿದ ವರ್ಗಕ್ಕೆ ಸಂಬಂಧಿಸಿದಂತೆ ದೇವರಾಜ ಅರಸು ನಿಗಮ ಸಲ್ಲಿಸಿರುವಂತ ಪ್ರಸ್ತಾವನೆಯನ್ನು ಒಪ್ಪಿಲ್ಲ. ಇದನ್ನು ಒಪ್ಕೊಂಡ್ರೂ ಸಮಸ್ಯೆ, ಒಪ್ಕೊಳ್ಳದೆ ಇದ್ರೂ ಸಮಸ್ಯೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅನ್ಸುತ್ತೆ. ಹೌದು ರಕ್ಷಕ್, ಈಗ ಕೋಗಿಲು ಲೇಔಟ್ ವಿಚಾರದಲ್ಲಿ ನಾವು ನೋಡಿದ್ವಿ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪನೆ ಮಾಡೋಕ್ಕೆ ಹೊರತು, ಅದೇ ಮಾದರಿಯಲ್ಲಿ ಈಗ ಸರ್ಕಾರ ಏನಾದರೂ ಒಂದು ಸಮುದಾಯಕ್ಕೆ ಸೇರಿದಂತಹ ಅಭಿವೃದ್ಧಿ ನಿಗಮದ ಒಂದು ಸಾಲದ ಬಡ್ಡಿಯನ್ನು ಏನಾದರೂ ಮನ್ನಾ ಮಾಡೋಕ್ಕೆ ಹೊರತಾ ಅಥವಾ ಒನ್ ಟೈಮ್ ಸೆಟಲ್ಮೆಂಟನ್ನು ಮಾಡುವಂಥ ಕೆಲಸಕ್ಕೆ ಮುಂದಾದರೆ ಬೇರೆ ನಿಗಮಗಳು ಕಣ್ಣಿಗೆ ಕೆಂಗನಿಗೆ ಸರ್ಕಾರ ಗುರಿಯಾಗುತ್ತೆ. ಬೇರೆ ಸಮುದಾಯಗಳು ಕೂಡ ಸರ್ಕಾರಕ್ಕೆ ನಮಗೂ ಕೂಡ ಈ ಅವಕಾಶ ಕೊಡಿ ಅಂತೇಳಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಸರ್ಕಾರ ಸಾಕಷ್ಟು ಕೂಲಂಕುಷವಾಗಿ ಇದನ್ನು ಪರಿಶೀಲನೆ ಮಾಡುವ ಮೂಲಕ ಕೊಟ್ಟರೆ ಎಲ್ಲರಿಗೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋಕೆ ಅವಕಾಶನ ಕಲ್ಪಿಸಬೇಕು. ಅದನ್ನು ಬಿಟ್ಟರೆ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿ ಇದನ್ನು ಜಾರಿಗೆ ತಂದಿದ್ದೇ ಆದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏನು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕೊಟ್ಟಿರುವಂತಹ ಒಂದು ಪ್ರಸ್ತಾವನೆಗೆ ಸರ್ಕಾರ ಈಗಾಗಲೇ ಒಂದು ಆಯೋಗ ಕೂಡ ಇದಕ್ಕೆ ಅನುಮೋದನೆ ಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಕಲ್ಪಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲಿಗೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಸಾವಿರಾರು ಜನ ಏನು 100 ಕೋಟಿ ರೂಪಾಯಿನ ಸಾಲ ಪಡೆದುಕೊಂಡಿದ್ರು, ಅವರು ಬಡ್ಡಿ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ ಇಲ್ಲಿ. ರಕ್ಷಕ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.